ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಲ್ನಾಡು ಹುಡುಗಿ ಪೂಜಾ. ನಮ್ಮೂರು ಸಾಗರ, ಇರೋದು ಬ್ಯಾಂಗ್ಳೂರಲ್ಲಿ. ಇವತ್ತು ಸಂಡೇ. ಇವತ್ತು ನಮ್ಮ ಮನೆಗೊಬ್ಬರು ಗೆಸ್ಟ್ ಬರ್ತಾರೆ. ಅದು ಯಾರಂದರೆ ನನ್ನ ಬೆಸ್ಟ್ ಫ್ರೆಂಡ್. ಅವಳು ಸಾಗರದಿಂದ ಬ್ಯಾಂಗ್ಳೂರು ಮಾರ್ನಿಂಗೇ ರೀಚ್ ಆದಳು. ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಲ್ಲಾದರೂ ಸ್ಟ್ರೀಟ್ ಶಾಪಿಂಗ್ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಹೊರಟ್ವಿ, ರೆಡಿ ಆಗ್ತಾ ಇದ್ವಿ. ಏನೋ ಒಂಥರ ಖುಷಿ ಅಲ್ವಾ, ಬೆಸ್ಟ್ ಫ್ರೆಂಡ್ ಮನೆಗೆ ಬರ್ತಾರೆ, ಶಾಪಿಂಗ್ ಹೋಗಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು ಅಂಥೇಳಿ. ಆ್ಯಕ್ಚುಲಿ ನಮ್ಮಿಬ್ಬರದ್ದು 15 ಇಯರ್ಸ್ ಫ್ರೆಂಡ್ಶಿಪ್ಪು. ನಾವಿಬ್ಬರು ಒಂದು 8 ಇಯರ್ಸ್ ಹಾಸ್ಟೆಲ್ ಮತ್ತು ಪಿ ಜಿಲ್ ಜೊತೆಗೆ ಇದ್ವಿ. ಹಾಗಾಗಿ ನಮ್ದು ಒಂಥರ ಫಾರ್ ಎವರ್ ಬಾಂಡಿಂಗ್ ಅಂತಲೂ ಹೇಳ್ಬೋದು. ರೆಡಿ ಎಲ್ಲ ಆಗಿ ಹೊರಟ್ವಿ. On today's episode we have two best friends, two different styles, but always the best vibes. ಹೋಗ್ತಾ ಹಾಗೆ ಸಣ್ಣ ಸಣ್ಣ ಸ್ಮಾಲ್ ವಿಡಿಯೋ ಕ್ಲಿಪ್ಸ್ ತೊಗೊಂಡ್ವಿ. ಚೆನ್ನಾಗಿ ಅನಿಸ್ತಿತ್ತು ಅಲ್ಲಿ ಆ್ಯಂಬಿಯನ್ಸ್ ಎಲ್ಲ. ಹಾಗಾಗಿ ಒಂದೊಂದು ಸ್ಟಾಪ್ ಕೊಟ್ಟು ಒಂದೊಂದು ವೀಡಿಯೋಸ್ ತಗೊಂಡು ಹೊರಟ್ವಿ ನಾವು. ಸ್ವಲ್ಪ ಹೊತ್ತು ಹಾಗೆ ಕುತ್ಕೊಂಡು ಇರುತ್ತಲ್ಲ ಗರ್ಲ್ಸ್ ಟಾಕ್ಸ್ ಎಲ್ಲ, ಗಾಸಿಪ್ಸ್, ಅದೆಲ್ಲ ಮಾತಾಡ್ತಾ ಕುತ್ಕೊಂಡಿದ್ವಿ. ಅದಾದಮೇಲೆ ಸ್ವಲ್ಪ ಜ್ಯೂಸ್ ಕುಡಿದು ಮೆಟ್ರೋ ಸ್ಟೇಷನ್ ಹತ್ರ ಹೋಗೋಣ ಅಂಥೇಳಿ ಹೋಗ್ತಾ ಇದ್ದೀವಿ. ಫೈನಲಿ ಜಯನಗರ 4th ಬ್ಲಾಕ್ಗೆ ರೀಚ್ ಆದ್ವಿ. ಅಲ್ಲೇ ದೇವಸ್ಥಾನಕ್ಕೆ ಕೈ ಮುಗಿದು ನಾವು ಸ್ಟ್ರೀಟ್ ಶಾಪಿಂಗಿಗೆ ಹೋಗೋಣ ಅಂತೇಳಿ ಹೊರಟ್ವಿ. I hear the beat, it's in my chest, got me feeling some kind of way. I confess the rhythm takes over, no room to. ಅದಾದಮೇಲೆ ಐಸ್ ಆ್ಯಪಲ್ ತಿನ್ನೋಣ ಅಂತ ಹೋದ್ವಿ. ಆ್ಯಕ್ಚುಲಿ ಇದು ನನ್ನ ಫಸ್ಟ್ ಟೈಮ್ ನಾನು ತಿಂತಾ ಇರೋದು. ನನ್ನ ಫ್ರೆಂಡ್ ಅಕ್ಕು ಅವಳು ಚಿಕ್ಕ ವಯಸ್ಸಲ್ಲಿ ತಿಂದಿದ್ಲಂತೆ. ಅವಳು ಚೆನ್ನಾಗಿರುತ್ತೆ, ಟ್ರೈ ಮಾಡೋಣ ಅಂತ ಹೇಳಿದ್ಲು. ಹಾಗಾಗಿ ಇಬ್ಬರು ತಿನ್ನೋಣ ಅಂತ ಹೇಳಿ ತಗೊಂಡ್ವಿ. ನೀವು ಯಾರಾದರೂ ತಿಂದಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇವಳಿಗಂತೂ ತುಂಬ ಇಷ್ಟ ಆಗಿಬಿಟ್ಟಿತ್ತು. 2-3 ತಗೊಂಡು ತಿಂದಳು. ಅದಾದಮೇಲೆ ಕಲರ್ ಕ್ಲಿಪ್ಸ್ ತುಂಬ ಚೆನ್ನಾಗಿತ್ತು. ನಾನು ಅಕ್ಕು ಮಾತಾಡ್ತಾ ಇದ್ವಿ, ನೋಡು ಈ ಸಣ್ಣ ಅಂಗಡಿ ಆದರೂ ಎಷ್ಟು ವ್ಯಾಪಾರ ಆಗತ್ತೆ ಅಂಥೇಳಿ. ಸಖತ್ ಬಿಸ್ನೆಸ್ ಆಗ್ತಿತ್ತು ಅಲ್ಲಿ. ಹಾಗಾಗಿ ಇದೊಂದು ಕ್ಲಿಪ್ ಇಷ್ಟ ಆಯಿತು ಅಂಥೇಳಿ ತಗೊಂಡ್ವಿ.
ಆಮೇಲೆ ಜುಮ್ಕಿ ಇಯರಿಂಗ್ಸ್ ಎಲ್ಲ ನೋಡೋಣ ಅಂತ ಹೋದ್ವಿ. ಹುಡುಗಿಯರಿಗೆ ಅದೇನು ಎಮೋಷನೋ ಗೊತ್ತಿಲ್ಲ, ಜುಮ್ಕಿ ಇಯರಿಂಗ್ಸ್ ಎಲ್ಲ ಕಾಣಿಸ್ತು ಅಂದರೆ ಅಲ್ಲೇ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಅದು ಬೇಕಾ ಇದು ಬೇಕಾ ಅಂಥೇಳಿ ಮಾತಾಡ್ತಾ. ತುಂಬ ಚೆನ್ನಾಗಿತ್ತು ಅಲ್ಲಿ ಕಲೆಕ್ಷನ್ನು. ಅದಾದಮೇಲೆ ಮಾವಿನಕಾಯಿ ತಗೊಳ್ಳೋಣ ಅಂತೇಳಿ ಹೋದ್ವಿ. ಅದು ತುಂಬ ಕಾಸ್ಟ್ಲಿ ಇತ್ತು, ಸುಮ್ಮನೆ ರೇಟ್ ಕೇಳ್ಕೊಂಡು ವಾಪಸ್ ಬಂದ್ವಿ. ಇಲ್ಲೊಬ್ರು ಅಜ್ಜಿ ಹೂ ಕಟ್ತಾ ಮಾರ್ತಾ ಇದ್ರು, ನೋಡಿ ಖುಷಿ ಆಯಿತು. ಈ ವಯಸ್ಸಲ್ಲೂ ಸ್ವಾಭಿಮಾನದಿಂದ ದುಡಿತಾ ಇದ್ದಾರಲ್ಲ ಅಂತ ಹೇಳಿ. ಅದೆಷ್ಟು ಬೇಗ ಸಂಜೆ ಆಗತ್ತಂತನೇ ಗೊತ್ತಾಗಲ್ಲ, ಅಷ್ಟು ಬೇಗ ಕತ್ಲಾಗ್ಬಿಡ್ತು. ನಾವು ಅದು ಇದು ಎಕ್ಸ್ಪ್ಲೋರ್ ಮಾಡ್ತಾ ಸಣ್ಣ ಸಣ್ಣ ಥಿಂಗ್ಸ್ನೆಲ್ಲ ತಗೊಳ್ತಾ ಇದ್ವಿ. ಮತ್ತೆ ಇಯರಿಂಗ್ಸ್ ನೋಡ್ತಾ ನಿಂತ್ಬಿಟ್ಟೆ ನಾನು. ಇವ್ಳು ಹೇಳ್ತಾ ಇದ್ಲು, ತಗೊಳ್ಳೋದೇನಿಲ್ಲ, ಸುಮ್ಮನೆ ನೋಡ್ತೀಯ ನೀನು ನಿಂತ್ಕೊಂಡು ಅಂತ ಹೇಳ್ತಾ ಇದ್ಲು. ಮದುವೆ ಆದಮೇಲೆ ಹಾಗೆ ಅಲ್ವಾ, ನಾವು ಮನೆಗೆ ಅದು ಬೇಕು ಇದು ಬೇಕು ಅಂತೇಳಿ ತಗೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನನಗೂ ಹಾಗೆ ಕ್ರಾಕರೀಸ್ ನೋಡಿದ್ರೆ ನೆವರ್ ಎಂಡಿಂಗ್ ಲವ್. ಇಷ್ಟೊತ್ತು ಓಡಾಡಿದ್ರೆ ಹಸುವಾಗಿತ್ತು, ಹಾಗಾಗಿ ಒಂದು ಮಸಾಲೆ ಪುರಿ ತೊಗೊಂಡ್ವಿ. ಅಷ್ಟೇನು ಚೆನ್ನಾಗಿರಲಿಲ್ಲ, ಹಾಗಾಗಿ ಇಲ್ಲೇ ಪಕ್ಕದಲ್ಲಿರೋ ಅಯ್ಯಂಗಾರ್ ಬೇಕ್ರಿ ಹತ್ರ ಹೋಗಿ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಬ್ರೆಡ್ ಟೋಸ್ಟ್ ತೊಗೊಂಡ್ವಿ, ಚೆನ್ನಾಗಿತ್ತು ಟೇಸ್ಟು. ಅದಾದಮೇಲೆ ಮನೆ ಕಡೆ ಹೋಗೋಣ ಅಂತೇಳಿ ಹೊರಟ್ವಿ. ದಾರಿಲಿ ಒಬ್ರು ನಮಗೆ ಸ್ಪೆಷಲ್ ಪರ್ಸನ್ ಸಿಕ್ಕಿದ್ರು. ಅದ್ರ ಹೆಸರು ಗುಡ್ಡಿ ಅಂತ ಹೇಳಿ. ಇವಳಿಗೆ ನಾಯಿ ಮರಿಗಳಂದರೆ ತುಂಬ ಇಷ್ಟ. ಇವನ ಮನೆಯಲ್ಲೂ 3-4 ಸಾಕೊಂಡಿದ್ದಾರೆ. ತುಂಬ ಕ್ಯೂಟಾಗಿತ್ತು. ನನಗೆ ಸ್ವಲ್ಪ ಅಷ್ಟಕ್ಕಷ್ಟೇ, ನಾನು ದೂರದಿಂದ ಹಂಗೆ ನೋಡ್ತಾ ಇದ್ದೆ ಅಷ್ಟೇ. ಇವಳು ಸ್ವಲ್ಪ ಹೊತ್ತು ಮುದ್ದು ಮಾಡೋದಕ್ಕೆ ಸುಮಾರು ಹೊತ್ತು ಅದ್ರ ಜೊತೆಗೆ ಇದ್ಲು. ಅದಾದಮೇಲೆ ನಾವು ಮನೆ ಕಡೆ ಹೊರಡೋಣ ಅಂಥೇಳಿ ಹೊರಟ್ವಿ. ಇದು ನಮ್ಮ ಸ್ಟ್ರೀಟ್ ಶಾಪಿಂಗ್ ಆಗಿತ್ತು. ಏನೇನು ತಗೊಂಡ್ವಿ ಅಂತ ನಾವೇನು ಹೇಳಲ್ಲ, ಯಾಕಂದ್ರೆ ನಾವೇಬ್ರು ಏನು ತಗೊಂಡಿಲ್ಲ. ಇದು ನಮ್ದು ಬರೀ ವಿಂಡೋ ಶಾಪಿಂಗ್ ಅಷ್ಟೇ, ನಾವೇನು ತಗೊಂಡ್ಲಿಲ್ಲ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದು ಮರಿಬೇಡಿ. ಥ್ಯಾಂಕ್ ಯು.